ಗೆಳೆಯರೇ, ತದ್ಭವಕ್ಕೆ ಸ್ವಾಗತ ಹಾಗೂ ಬಸವ ಜಯಂತಿಯ ಶುಭಾಶಯಗಳು. ಸಾಂಸ್ಕೃತಿಕ ನಾಯಕ ಎಂದರೆ ವರ್ತಮಾನದ ಬದುಕನ್ನು ರೂಪಿಸುವ ಬಿಕ್ಕಟ್ಟಿನಲ್ಲಿ ನಮ್ಮ ನೆರವಿಗೆ ಒದಗುತ್ತಾ ಮತ್ತೆ ಮತ್ತೆ ಕಾಡುವ ವ್ಯಕ್ತಿಗಳು. ಇಂತಹವರು ವಿರಳಾತಿ ವಿರಳ. ಆದರೆ ಕರ್ನಾಟಕದ ಚರಿತ್ರೆಯಲ್ಲಿ 12ನೇ ಶತಮಾನದಲ್ಲಿ ಕಾಣಿಸಿಕೊಂಡು ಪ್ರಭುತ್ವದ ಉನ್ನತ ಹುದ್ದೆಯಲ್ಲಿದ್ದರೂ ಅವರ ವಿರುದ್ಧವೇ ಜನಸಾಮಾನ್ಯರ ಪರವಾಗಿ ಸೆಣಸಾಡಿ ಜನತೆಯ ಹೃದಯದಲ್ಲಿ ಶಾಶ್ವತ ಪ್ರತಿಷ್ಠಾಪಿಸಲ್ಪಟ್ಟ ಐತಿಹಾಸಿಕ ಮಹಾಪುರುಷ ಬಸವಣ್ಣ. ಆತ ಇಂದಿನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುವ ಏಕೈಕ ವ್ಯಕ್ತಿಯಾಗಿದ್ದಾನೆ. ನಮ್ಮ ನೆರೆಯ ಮಹಾರಾಷ್ಟ್ರ ಸರ್ಕಾರ ಹೇಗೆ ತನ್ನ ಶಿವಾಜಿಯನ್ನು ಸಾಂಸ್ಕೃತಿಕ ನಾಯಕ ಎಂದು ಕರೆದುಕೊಂಡಿತೋ ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲಿ ಬಸವಣ್ಣನನ್ನು ಸಾಂಸ್ಕೃತಿಕ ನಾಯಕ ಎಂದು ಕರೆಯಲಾಗಿದೆ. ಅಂದಿನ ಕಾಲದಲ್ಲಿ ರಾಜಪ್ರಭುತ್ವ ಇದ್ದರೂ ಅನುಭವ ಮಂಟಪವನ್ನು ಸ್ಥಾಪಿಸಿ ಅಲ್ಲಿಗೆ ಅಲ್ಲಮ ಪ್ರಭುವಿನಂತಹ ಶ್ರೇಷ್ಠ ಜ್ಞಾನಿಯನ್ನು ಅಧ್ಯಕ್ಷರನ್ನಾಗಿ ಮಾಡುವ ಮೂಲಕ ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನು ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸಿದವರು ಬಸವಣ್ಣನವರು. ಅವರನ್ನು ವಿಶ್ವಗುರು, ಜಗಜ್ಯೋತಿ, ಧರ್ಮಗುರು, ಅಣ್ಣ ಎಂದೇ ಕರೆಯಲಾಗುತ್ತಿದೆ. ಅಸ್ಪೃಶ್ಯತೆ ವಿರುದ್ಧ ಹೋರಾಡಿದ ಬಸವಣ್ಣ ದೀನ ದಲಿತರ ಶೋಷಿತ ಸಮಾಜದ ಸಮಾನತೆಗೆ ದನಿ ಎತ್ತಿದ ಭಾರತದ ಮೊಟ್ಟ ಮೊದಲ ನಾಯಕ. ಶ್ರೇಣೀಕೃತ ಸಮಾಜದ ಮೊದಲ ಶ್ರೇಣಿಯಲ್ಲಿ ಜನಿಸಿದ್ದರೂ ಆತ ಇವನಮ್ಮವ ಎಂದು ಹೇಳಿದ್ದೇ ಅಲ್ಲದೆ ಮಾದರ ಚೆನ್ನಯ್ಯನ ಮಗ ನಾನು ಎಂದು ಸ್ವತಃ ತನ್ನನ್ನು ತಾನು ಬಣ್ಣಿಸಿಕೊಳ್ಳುವುದರ ಮೂಲಕ ತಳ ಸಮುದಾಯದಲ್ಲಿ ಆತ್ಮವಿಶ್ವಾಸ ತುಂಬಿ ಸಮಾಜದ ಮುಖ್ಯ ವಾಹಿನಿಗೆ ತರಲು ಪ್ರಯತ್ನಿಸಿದ ಶ್ರೇಷ್ಠ ಶರಣ. ಭಾರತದ ಇತಿಹಾಸದಲ್ಲಿ 12ನೇ ಶತಮಾನ ಅತ್ಯಂತ ಮಹತ್ವಪೂರ್ಣವಾದದ್ದು. ಅಜ್ಞಾನ, ಜಾತೀಯತೆ, ಮತಾಂಧತೆ, ಶೋಷಣೆ, ಮೌಢ್ಯಗಳಿಂದ ಮುಳುಗಿ ಹೋಗಿದ್ದ ಸಮಾಜವನ್ನು ಮೇಲಕ್ಕೆತ್ತಲು ಅರಸ ಬಿಜ್ಜಳನಿಗೆ ಪ್ರಧಾನಿಯಾಗಿದ್ದ ಬಸವಣ್ಣ ರಾಜ ಇಲ್ಲದ ಬದ್ಧತೆ, ಪ್ರಶ್ನಾತೀತವಾದ ಜನಪರ ಕಾಳಜಿ ಮೂಲಕ ಮಾಡಿದ ಆತನ ಪ್ರಯೋಗಗಳು ವಿಶ್ವದ ಎಲ್ಲ ಆಡಳಿತಗಾರರಿಗೆ ಆದರ್ಶವಾಗಿವೆ. ಬಸವಣ್ಣನ ತತ್ವದ ಮೂಲಾಧಾತುಗಳೆಂದರೆ ಕಾಯಕ ಮತ್ತು ದಾಸೋಹ. ಕಾಯಕ ಎಂದರೆ ಕೆಲಸ, ಆ ಮೂಲಕ ಉತ್ಪಾದನೆ. ಸತ್ಯಶುದ್ಧ ದುಡಿಮೆಯ ಮೂಲಕ ಗಳಿಸಿದ ಉತ್ಪಾದನೆಯನ್ನು ತನಗೆಷ್ಟು ಬೇಕೋ ಅಷ್ಟನ್ನು ಬಳಸಿ ಉಳಿದಿದ್ದನ್ನು ಸಂಗ್ರಹಿಸಿ ಇಡದೆ ಅಶಕ್ತರಿಗೆ, ಅಬಲರಿಗೆ ವಿತರಣೆ ಮಾಡಬೇಕು. ಇದೇ ದಾಸೋಹ. ಇದನ್ನು ಬಸವಣ್ಣ ದಾನಕ್ಕೆ ಪರ್ಯಾಯವಾಗಿ ಜಾರಿಗೆ ತರಲು ಪ್ರಯತ್ನಿಸಿದನು. ಸಂಪತ್ತಿನ ಉತ್ಪಾದನೆಯ ಶಕ್ತಿ ಎಲ್ಲರದ್ದಾಗಬೇಕು. ಕಾಯಕ ಮಾಡದ ವ್ಯಕ್ತಿ ಅಂದಿನ ಊಟಕ್ಕೆ ಅನರ್ಹನಾಗುತ್ತಾನೆ. ಕಾಯಕದಿಂದ ಗಳಿಸಿದ ಸಂಪತ್ತನ್ನು ಸಮಾನವಾಗಿ ವಿತರಣೆ ಮಾಡಬೇಕು ಎಂಬುದು ಬಸವಣ್ಣನ ಆಶಯ. ಸಾಮಾಜಿಕ ನ್ಯಾಯದ ಸಿದ್ಧಾಂತವನ್ನು ಇಷ್ಟೊಂದು ಸರಳವಾಗಿ ಹೇಳಿದ ಮಹಾಪುರುಷರು ಇನ್ನೊಬ್ಬರಿಲ್ಲ ಬಿಡಿ. ಗೆಳೆಯರೇ, ಕನ್ನಡ ಭಾಷೆಯ ಬಗ್ಗೆ ಬದ್ಧತೆಯನ್ನಿಟ್ಟುಕೊಂಡಿರುವ ಎಲ್ಲರಿಗೂ ಬಸವಣ್ಣನೇ ಪ್ರೇರಕ ಶಕ್ತಿಯಾಗಿದ್ದಾನೆ. ಆತ 4 ಗೋಡೆಗಳ ಮಧ್ಯೆ ಬಂದಿಯಾಗಿದ್ದ ಸಂಸ್ಕೃತ ಭೂಯಿಷ್ಠ ಕನ್ನಡವನ್ನು ಬಿಡುಗಡೆಗೊಳಿಸಿ ಅಚ್ಚ ದೇಸಿ ಕನ್ನಡದ ಮೂಲಕ ಅದನ್ನು ಧರ್ಮಭಾಷೆಯನ್ನಾಗಿ ಮಾಡಿದ ಕನ್ನಡದ ಕಂದನಾಗಿದ್ದಾನೆ ಬಸವಣ್ಣ. ಅಂದು ಕನ್ನಡ ಧರ್ಮಭಾಷೆಯ ಸ್ಥಾನವನ್ನು ಪಡೆದುಕೊಂಡಿದ್ದರ ಜೊತೆಗೆ ವಿಜಾತಿಕ ಭಾಷೆಯಾಗಿ, ಸಂವಹಕ ಭಾಷೆಯಾಗಿ ಬಳಸಿಕೊಳ್ಳುವ ಮೂಲಕ ಆತ ಕನ್ನಡ ಸಾಹಿತ್ಯಕ್ಕೆ ನೀಡಿರುವ ಕೊಡುಗೆ ಅಪಾರವಾದದ್ದು, ಹಾಗೆ ಅಗಣಿತವಾದದ್ದು. ಹಾಗೆ ನೋಡಿದರೆ ಕನ್ನಡ ಮಾಧ್ಯಮ ಪರಿಣಾಮಕಾರಿಯಾಗಿ ಜಾರಿಗೆ ಬಂದಿದ್ದೇ 12ನೇ ಶತಮಾನದಲ್ಲಿ ಎನ್ನುವುದು ಆಶ್ಚರ್ಯದ ಸಂಗತಿಯೂ ಕೂಡ ಹೌದು. ಕೇವಲ ಕೆಲವೇ ಜನರ ಸ್ವತ್ತಾಗಿದ್ದ ಜ್ಞಾನವನ್ನು ಅವರಿಂದ ಬಿಡಿಸಿ ಅನುಭವ ಮಂಟಪದಲ್ಲಿ ಸರ್ವ ಜನಾಂಗದವರಿಗೂ ಅಲ್ಲಿ ತರಬೇತಿ ನೀಡುವುದರ ಮೂಲಕ ಅವರನ್ನೂ ಜ್ಞಾನವಂತರನ್ನಾಗಿ ಮಾಡಿ ಆ ಮೂಲಕ ಅನುಭವ ಮಂಟಪವನ್ನೇ ಕನ್ನಡದ ಪ್ರಯೋಗಶಾಲೆಯನ್ನಾಗಿ ಪರಿವರ್ತಿಸಿದ ಅಪ್ಪಟ ಕನ್ನಡ ಭಾಷೆಯ ಸಂಸ್ಕೃತಿ ಪ್ರೇಮಿಯಾಗಿದ್ದಾನೆ ಎಂದು ಹೇಳಬಹುದು ಬಸವಣ್ಣನವರನ್ನು. ಅಸಾದೃಶ್ಯವಾದ ವಚನ ಪರಂಪರೆಯ ಶ್ರೇಷ್ಠ ಪ್ರತಿನಿಧಿಯಾದ ಬಸವಣ್ಣ ಭೇದಗಳಲ್ಲಿನ ಸಮಾಜವನ್ನು ಕೂಡಿಸುವ ಕೆಲಸ 12ನೇ ಶತಮಾನಕ್ಕೆ ಮಾತ್ರವಲ್ಲದೆ ಇಂದಿಗೂ ಪ್ರಸ್ತುತವಾಗಿ ಪಡಿಸಿದ್ದಾರೆ. ಭಾರತದ ಸಂವಿಧಾನ ಪ್ರತಿಪಾದಿಸುವ ಆಶಯಗಳು ಬಸವ ಮಾರ್ಗದಲ್ಲಿ ಇದ್ದು ಅವುಗಳ ಅನುಸರಣೆ ಇಂದಿನ ಬಹುತೇಕ ಸಮಸ್ಯೆಗಳಿಗೆ ಉತ್ತರವಾಗಿದೆ. ಕನ್ನಡ ಮಣ್ಣಿಗೆ ಅಥವಾ ಒಂದು ವರ್ಗಕ್ಕೆ ಸೀಮಿತವಾದ ವ್ಯಕ್ತಿತ್ವ ಬಸವಣ್ಣನವರದಲ್ಲ. ಕನ್ನಡದ ಮಣ್ಣಿನಿಂದ ರೂಪುಗೊಂಡು ತನ್ನ ನಡೆನುಡಿಯಿಂದ ಇಡೀ ವಿಶ್ವಕ್ಕೆ ಮಾದರಿಯಾದ ಚೇತನ ನಮ್ಮ ಬಸವಣ್ಣ. ಅರಿವೇ ಗುರು, ಮಾತೆಂಬುದು ಜ್ಯೋತಿರ್ಲಿಂಗ ಮತ್ತು ದಯೆಯೇ ಧರ್ಮದ ಮೂಲವನ್ನಾಗಿ ಕಂಡ ಬಸವಣ್ಣನವರ ಪ್ರತಿಪಾದನೆಯಲ್ಲಿ ವರ್ತಮಾನದ ಅಹಿತಕರ ವಿದ್ಯಮಾನಗಳು ಕೊನೆಗೊಳಿಸಲು ಉತ್ತರಗಳಿವೆ. ನಡೆ ಮತ್ತು ನುಡಿಯ ಮೌಲ್ಯವನ್ನು ಎತ್ತಿಡಿದ ಬಸವ ಸಂಸ್ಕೃತಿ ಸ್ಥಾಪಿತ ಸಂಸ್ಕೃತಿಯ ವಿಚಾರಗಳನ್ನು ವೈಚಾರಿಕ ಹಿನ್ನೆಲೆಯಲ್ಲಿ ಕಂಡು ತನ್ನದೇ ಆದ ವಿಶಿಷ್ಟ ಶರಣ ಸಂಸ್ಕೃತಿಯ ಸ್ಥಾಪನೆಗೆ ಕಾರಣವಾಗಿದೆ. ಗೆಳೆಯರೇ, ಇದಾಗಿತ್ತು ಬಸವಣ್ಣನವರ ಸ್ವಲ್ಪ ಕಿರುಪರಿಚಯ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.